ಇನ್ನೇನು ರಾಖಿ ಹಬ್ಬ ಬಂತಲ್ವ, ನನ್ನ ತಮ್ಮಗೆ ರಾಖಿ ಕಟ್ಬಿಟ್ಟು ಚಾಕ್ಲೇಟ್ನ ತಂದ್ಕೊಡೋಣ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ ಮನೆಯಿಂದ ಚಾಕ್ಲೇಟ್ನ ಕಸ್ಟಮೈಸ್ ಮಾಡಿಸಿದ್ದೆ ಬ್ರೋ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗೇ ಮಾಡಿಕೊಟ್ಟಿದ್ರು. ಆ್ಯಂಡ್ ನಿಮಗೆ ಯಾರಿಗಾದರೂ ಬೇಕು ಅಂತ ಅಂದರೆ ಹೆಲ್ತಿ ಆ್ಯಂಡ್ ಹೋಮ್ ಮೇಡ್ ಚಾಕ್ಲೇಟ್ಸ್ನ ಪ್ರಿಪೇರ್ ಮಾಡಿಕೊಡ್ತಾರೆ. ಎಲ್ಲ ಅಕೇಶನ್ ವೈಸ್ಗೂ ನಿಮಗೆ ರಿಕ್ವೈರ್ಮೆಂಟ್ ಏನಿರುತ್ತೆ ಆ ಥರ ಮಾಡಿಕೊಡ್ತಾರೆ. ಇವ್ರ ಪೇಜ್ನ ಕೊಲಾಬ್ ಮಾಡಿರ್ತೀನಿ ಆ್ಯಂಡ್ ಅವರು ಡೀಟೇಲ್ಸ್ ಕೂಡ ಎಲ್ಲ ಅದರಲ್ಲೇ ಇರುತ್ತೆ. ನಿಮಗೆ ಯಾರಿಗಾದರೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಆಗಿ ನೆಕ್ಸ್ಟ್ ಡೇ ನಾನು ಕೂಡ ಊರಿಗೆ ಹೊರಡಬೇಕಾಗಿತ್ತು ಆ್ಯಂಡ್ ನನ್ನ ಫ್ರೆಂಡ್ನ ಕೂಡ ಅವಳು ಮನೆಗೆ ಬಿಡಬೇಕಿತ್ತು. ಇನ್ನು ಸರಿ ಅಂತ ಹೇಳ್ಬಿಟ್ಟು ನಾವು ಕೂಡ ಸ್ಟಾರ್ಟ್ ಆದ್ವಿ. ಮಧ್ಯದಲ್ಲಿ ಪಾಪುಗೆ ಸ್ವಲ್ಪ ಕೋಲ್ಡು ಕಾಫ್ ಆಗಿತ್ತು. ಸೊ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಬಂದ್ವಿ. ಅವರಮ್ಮ ಎಲ್ಲ ಸ್ಲಿಪ್ ಎಲ್ಲ ತೊಗೊಂಡು ಬರೋಕ್ಕೆ ಹೋಗಿಲ್ಲ. ಆ್ಯಂಡ್ ನಾನು ಪಾಪು ಇಬ್ಬರು ಕುತ್ಕೊಂಡಿದ್ವಿ. ಆ್ಯಂಡ್ ನಾನಿಲ್ಲ ಹಾಸ್ಪಿಟ್ಲಿಂದ ಹಾಗೆ ಊರಿಗೆ ಹೋಗ್ತೀನಿ. ಇನ್ನು ನನ್ನ ಫ್ರೆಂಡ್ ಹಸ್ಬೆಂಡ್ ಬಂದು ಅವಳನ್ನ ಪಿಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ಇನ್ನು ಅವ್ರ ಹಸ್ಬೆಂಡ್ ಬಂದರು. ಇನ್ನು ಅವಳನ್ನ ಕೂಡ ಕಳಿಸ್ಕೊಟ್ಟು ನಾನು ಬಸ್ ಸ್ಟಾಪ್ ಕಡೆಗೆ ಹೊರಟೆ. ಬಸ್ಗಳೆಲ್ಲ ಖಾಲಿ ಇತ್ತು, ಆರಾಮಾಗಿ ಹೋಗ್ಬೋದಪ್ಪ ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ಕೂತ್ಕೊಂಡೆ. ಗ್ಯಾಪಲ್ಲಿ ಯಾರೋ ನನ್ನ ನೋಡಿದ್ದಾರೆ. ಮೇಡಮ್ ನಿಮ್ಮನ್ನ ನೋಡಿದ್ವಿ ಪಾವಗಡದಲ್ಲಿ ಸ್ಯಾಟರ್ಡೆ ಅಂತ ಹೇಳ್ಬಿಟ್ಟು ನನಗೆ DM ಮಾಡಿದ್ದೀರಾ. ನಾನು ಅಲ್ಲಿ ರಿಪ್ಲೈ ಮಾಡೋಕ್ಕಾಗಿಲ್ಲ, ಸೊ ಇಲ್ಲಿ ಹೇಳ್ತಿದ್ದೀನಿ ಅಷ್ಟೇ. ಇನ್ನು ಬಸ್ ಹತ್ಕೊಂಡು ಸೀದಾ ನಮ್ಮ ಅತ್ತೆ ಮನೆಗೆ ಬಂದೆ. ಅತ್ತೆ ಹೊಟ್ಟೆ ಹಶ್ವಾಗ್ತಿದೆ ಅಂದರೆ ನಮ್ಮ ಅತ್ತೆ ಸಜ್ಜೆ ರೊಟ್ಟಿ ಮಾಡಿಕೊಡಿ ಅಂತ ನಾನೇ ಕೇಳಿದೆ. ಅತ್ತೆ ಮಾಡಿಕೊಟ್ರು. ಸೊಪ್ಪು ಪಲ್ಯ ಸಜ್ಜೆ ರೊಟ್ಟಿ ತಿಂದ್ಕೊಂಡು ನೀಟಾಗಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ, ನಮ್ಮ ಅಮ್ಮ ಇನ್ನೂ ಕೆಲ್ಸಕ್ಕೆ ಹೋಗಿರ್ತಾರೆ, ನನ್ನ ತಮ್ಮ ಕೂಡ ಕೆಲ್ಸಕ್ಕೆ ಹೋಗಿರ್ತಾನೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಬಂದು ನನ್ನ ಕೂಡ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ಬಿಟ್ಟು ಅತ್ತೆ ಮನೆಯಲ್ಲೇ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಇನ್ನು ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ನೈಟ್ ಅಂತೂ ನಾನು ನಮ್ಮ ಮನೆಗೆ ಬಂದೆ. ವಿಡಿಯೋ ಹೇಗೆ ಅನ್ನಿಸ್ತು? ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಅಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗ್.